ಎಲ್ರಿಗೂ ನಮಸ್ಕಾರ. ನಾನು ಬಸವಾಪುರ ರಂಗನಾಥ್ ನಾಯಕ, ಸಾಮಾಜಿಕ ಹೋರಾಟಗಾರ. ಏನು ಇತ್ತೀಚೆಗೆ ರಾಜ್ಯ ಸರ್ಕಾರ ಹಾಗೂ ಸಿದ್ದರಾಮಯ್ಯರವರ ನೇತೃತ್ವದ ರಾಜ್ಯ ಸರ್ಕಾರ ಕುರುಬರನ್ನು ಎಸ್ಟಿಗೆ ಸೇರಿಸಲು ಮುಂದಾಗಿರ್ತಕ್ಕಂಥ ಈ ನಡೆಯನ್ನು ವಾಲ್ಮೀಕಿ ಸಮಾಜ ಸೇರಿದಂತೆ ಎಲ್ಲ ಬುಡಕಟ್ಟು ಸಮುದಾಯಗಳ ಪರವಾಗಿ ನಾವು ಅದನ್ನು ಖಂಡಿಸ್ತೇವೆ. ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ, ಸಮಾನತಾವಾದಿಯಾಗಿ ಎಲ್ಲ ಸಮುದಾಯಗಳನ್ನು ಕೂಡ ಸಾಮಾಜಿಕವಾಗಿ ಸಮಾನತೆಯನ್ನು ನಾನು ಬಯಸ್ತೇನೆ. ಆದರೆ ವಂಚಿತ ಸಮುದಾಯಗಳು ಯಾರಿರ್ತಾರೆ, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳೇನಿರ್ತವೆ ಹಾಗೂ ಧ್ವನಿ ಇಲ್ಲದ ಸಮುದಾಯಗಳೇನಿರ್ತವೆ, ಆ ಸಮುದಾಯಗಳಿಗೆ ಏನಾದರೂ ಅನ್ಯಾಯ ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರೇ ಮಾಡಿದರೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಗ್ತಾ ಇರ್ತಕ್ಕಂಥದ್ದು ಅದೇನೆ. ಈಗ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಹಾಗೂ ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಸಾವಿರಾರು ವರ್ಷಗಳಿಂದ ಕೂಡ ವಿದ್ಯೆ, ಆಸ್ತಿ, ಅಧಿಕಾರಗಳಿಂದ ವಂಚಿತರಾಗಿ ಈ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇದ್ದಂಥ ಸಮುದಾಯಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಒಂದು ಸಾಮಾಜಿಕ ಸಮಾನತೆಯನ್ನು ಸಾಧಿಸಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿಯನ್ನು ನೀಡಿದರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿರುವಂತೆ ಮೀಸಲಾತಿ ಬಡತನ ನಿರ್ಮೂಲನೆಯ ಕಾರ್ಯಕ್ರಮ ಅಲ್ಲ. ಮೀಸಲಾತಿ ಅನ್ನೋದು ಯಾರು ಸಾಮಾಜಿಕ ಶೋಷಣೆಗೆ ಒಳಗಾಗಿರ್ತಾರೆ, ವಂಚನೆಗೆ ಒಳಗಾಗಿರ್ತಾರೆ ಅಂತಹ ಸಮುದಾಯಗಳಿಗೆ ಸಾರ್ವಜನಿಕ ವಲಯದಲ್ಲಿ ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅಂದರೆ ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಆರ್ಥಿಕ ವಲಯದಲ್ಲಾಗಿರ್ಬೋದು, ಈ ರೀತಿಯಾಗಿ ಒಂದು ಅವಕಾಶವನ್ನು ಕಲ್ಪಿಸುವಂಥದ್ದು ಮೀಸಲಾತಿ ಆಗಿದೆ. ಆಗ ಫಸ್ಟು SC ಮತ್ತು ST ಸಮುದಾಯಗಳಿಗೆ, ಅಂದರೆ SC ST ಸಮುದಾಯಗಳು ಅತಿ ಹಿಂದುಳಿದ ಸಮುದಾಯ ಆಗಿದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ST ಸಮುದಾಯಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿದರು. ಆನಂತರದಲ್ಲಿ ಕಾಲಘಟ್ಟದಲ್ಲಿ ಈಗ ಎಲ್ಲ ಸಮುದಾಯಗಳಿಗೂ ಕೂಡ ಮೀಸಲಾತಿ ಸಿಗ್ತಾ ಇದೆ. ಈಗ ಮೀಸಲಾತಿಯಿಂದ ಹೊರಗೆ ಯಾವುದೇ ಜಾತಿ ಇಲ್ಲ. ಎಲ್ಲ ಜಾತಿಗಳಿಗೂ ಕೂಡ ಆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಯಾವ ವರ್ಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಕುರುಬರಿಗೂ ಕೂಡ ಈಗ 2Eಯಲ್ಲಿ 15% ಮೀಸಲಾತಿ ವ್ಯಾಪ್ತಿಯೊಳಗಡೆ ಇದ್ದಾರೆ. ಈಗ ನಾವು ವೈಯಕ್ತಿಕವಾಗಿ ಯಾವುದೇ ಸಮುದಾಯವನ್ನು ಕೂಡ ದ್ವೇಷಿಸಲ್ಲ. ಕುರುಬ ಸಮುದಾಯದವರು ಕೂಡ ನಮ್ಮ ಅಣ್ಣ ತಮ್ಮದರು ಅಂತೇಳಿ ನಾವು ಭಾವಿಸ್ತೇವೆ. ಹಾಗಂತೇಳಿ ನಮ್ಮ ತಟ್ಟೆಯಲ್ಲಿ ನಮ್ಮ ಪಾಲನ್ನು ಕಿತ್ಕೊಳ್ಳೋಕೆ ಬಂದರೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. SC ಆಗಿರಲಿ ಅಥವಾ ST ಆಗಿರಲಿ, ಆ ಸಮುದಾಯಗಳ ಪಟ್ಟಿ ಯಾರನ್ನು ಬೇಕಾದರೂ ಸೇರಿಸ್ಬೋದಾ? ಸಾಧ್ಯ ಅಲ್ಲ. ಯಾವುದೇ SC ಆಗಿರಲಿ ಅಥವಾ ST ಆಗಿರಲಿ ಯಾವುದೇ ಒಂದು ಸಮುದಾಯನ ಸೇರಿಸ್ಬೇಕಂತ ಹೇಳಿದ್ರೆ ಅದರದ್ದೇ ಆದಂಥ ಮಾನದಂಡಗಳಿದ್ದಾವೆ. ಆ ಮಾನದಂಡಗಳು ಏನಪ್ಪ ಅಂತೇಳಿ ಹೇಳಿದ್ರೆ, ಈಗೇನು 1965ರಲ್ಲಿ ಲೋಕರ್ ಕಮಿಟಿ ಏನು ವರದಿಯನ್ನು ನೀಡಿತೋ ಆ ವರದಿ ಪ್ರಕಾರವಾಗಿ 5 ಮಾನದಂಡಗಳನ್ನು ಅದು ನಿಗದಿಪಡಿಸಿದೆ. ಮೊದಲನೇದಾಗಿ ಪ್ರಾಚೀನ ಗುಣಲಕ್ಷಣಗಳನ್ನು ಆ ಸಮುದಾಯ ಹೊಂದಿರಬೇಕು ಅಂತೇಳಿದ್ರೆ, ಅದರಲ್ಲಿ ಪ್ರಾಚೀನವಾದಂಥ ಬುಡಕಟ್ಟು ಗುಣಲಕ್ಷಣಗಳು ಅಂದರೆ ಕಾಡಿನಲ್ಲಿ ವಾಸ ಮಾಡ್ತಿದ್ದಂಥ ಅಥವಾ ಕಾಡಿನಲ್ಲಿ ಬೇಟೆಯಾಡ್ತಾ ಇದ್ದಂಥ ಅಥವಾ ಕಾಡನ್ನು ಅವಲಂಬಿಸಿ ಕಾಡಿನಲ್ಲಿ ಸಿಗುವಂಥ ವಸ್ತುಗಳನ್ನು ಕ್ರೋಢೀಕರಿಸಿ ಅದರಿಂದ ಜೀವನ ಸಾಗಿಸುವಂಥ ಇಂಥ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಆಮೇಲೆ ವಿಶಿಷ್ಟವಾದಂಥ ಸಂಸ್ಕೃತಿ ಅಂದರೆ ಅವರು ಆಚಾರ ವಿಚಾರ, ಈ ಮದುವೆ ಸಂದರ್ಭದಲ್ಲಾಗಿರ್ಬೋದು ಅಥವಾ ಯಾರಾದರೂ ಸತ್ತಾಗಿರ್ಬೋದು, ಅವರ ವಿಧಿವಿಧಾನಗಳು ಈ ರೀತಿಯಾಗಿ, ಆಮೇಲೆ ಹಬ್ಬ ಹರಿದಿನಗಳು, ಇಂತಹ ಸಂದರ್ಭದಲ್ಲಿ ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರಗಳು ಇತರೆ ಸಮುದಾಯಗಳಿಗಿಂತ ವಿಭಿನ್ನವಾಗಿ ವಿಶೇಷವಾಗಿ ಇರಬೇಕು. ಆಮೇಲೆ ಭೌಗೋಳಿಕವಾಗಿ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇರಬೇಕು, ಪ್ರತ್ಯೇಕವಾಗಿರಬೇಕು. ಅಂದರೆ ಇತರೆ ಸಮುದಾಯಗಳಂದರೆ ಮುಂದುವರೆದ ಸಮುದಾಯಗಳಿರ್ತವೆ, ಆ ಸಮುದಾಯಗಳಿಂದ ಪ್ರತ್ಯೇಕವಾಗಿ ಇವರು ವಾಸ ಮಾಡ್ತಾ ಇರಬೇಕು. ಆಮೇಲೆ ಮುಂದುವರಿದ ಒಂದು ಪ್ರಬಲ ಸಮುದಾಯಗಳೊಂದಿಗೆ ಬೆರೆಯಲು ಸಂಕೋಚ ಅಥವಾ ನಾಚಿಕೆ, ಮುಜುಗರ ಸ್ವಭಾವವನ್ನು ಹೊಂದಿರಬೇಕು. ಅಂದರೆ ಹಾಗೂ 5ನೇದು ಹಿಂದುಳಿದಿರುವಿಕೆ. ಅತಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳೇನಿದಾವೆ ಆ ಹಿಂದುಳಿದಿರುವಿಕೆಯನ್ನು ಇಲ್ಲಿ ಪರಿಗಣಿಸಬೇಕಾಗತ್ತೆ. ಇದನ್ನ ಏನು ಈ STಗೆ ಯಾವುದೇ ಒಂದು ಸಮುದಾಯ ಸೇರಿಸಲಿಕ್ಕೆ ಈ 5 ಬುಡಕಟ್ಟು ಲಕ್ಷಣಗಳಿರಬೇಕು. ಆಮೇಲೆ ಇದನ್ನು ಯಾವ ರೀತಿಯಾಗಿ ಇದರ ನಿಯಮಗಳಿದ್ದಾವೆ, ಇದನ್ನ ಪ್ರಕ್ರಿಯೆ ಹೇಗೆ ಅಂತ ಹೇಳಿದ್ರೆ, ಆ ಸಮುದಾಯ ಈಗ ರಾಜ್ಯ ಸರ್ಕಾರಕ್ಕೆ ನಮ್ಮ STಗೆ ಸೇರಿಸಿ ಅಂತೇಳಿ ಹೇಳಿದಾಗ ಆ ಸಮುದಾಯದ ಕುಲಶಾಸ್ತ್ರೀಯ ಅಧ್ಯಯನವನ್ನು ನಡೆಸಬೇಕು. ಇಲ್ಲಿ ಬುಡಕಟ್ಟು ಸಂಶೋಧನಾ ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ಮೈಸೂರಿನಲ್ಲಿದೆ. ಈಗ ಅಲ್ಲಿ ಕುಲಶಾಸ್ತ್ರೀಯ ಅಧ್ಯಯನವನ್ನು ನಡೆಸಿದಾಗ ಈ ಮೇಲಿನ ನಾನೀಗೇನು ಹೇಳಿದೆ ಈ ಎಲ್ಲ ಅಂಶಗಳು ಆ ಸಮುದಾಯದಲ್ಲಿ ಇರಬೇಕು. ಹಂಗಿದ್ರೆ ಮಾತ್ರ ಅದು ಬುಡಕಟ್ಟು ಸಮುದಾಯ ಅಂತೇಳಿ ಅವರು ಶಿಫಾರಸ್ಸು ಮಾಡಬೇಕಾಗತ್ತೆ.
ಅದನ್ನ ರಾಜ್ಯ ಸರ್ಕಾರನೇ ಎಷ್ಟಿಗೆ ಅದನ್ನ ಸೇರ್ಪಡೆಗೊಳಿಸಕ್ ಬರಲ್ಲ. ಅದು ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. ಇವರು ರಾಜ್ಯ ಸರ್ಕಾರ ಅದನ್ನ ಈ ಕುಲಶಾಸ್ತ್ರ ಅಧ್ಯಯನದ ವರದಿ ಏನಿರುತ್ತೆ ಅದನ್ನ ಕೇಂದ್ರಕ್ಕೆ ಶಿಫಾರಸ್ ಮಾಡಬಹುದು. ಇವ್ರನ್ನ ಈ ಲಕ್ಷಣಗಳಿದ್ದಾವೆ ಇವ್ರನ್ನ ಸೇರಿಸಬಹುದು ಅಂತೇಳಿ. ಅದನ್ನ ಅಂತಿಮವಾಗಿ ಅದು ಸೇರಿಸ್ಬೇಕು ಬಿಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟದ್ದು. ಕೇಂದ್ರ ಸರ್ಕಾರದಲ್ಲಿ ಬುಡಕಟ್ಟು ಸಚಿವಾಲಯ ಇರುತ್ತದೆ. ಆ ಸಚಿವಾಲಯ ಅದನ್ನ ಪುನಃ ಪರಿಶೀಲನೆ ಮಾಡುತ್ತೆ. ಅದನ್ನ ಪರಿಶೀಲನೆ ಮಾಡಿ ಅಧ್ಯಯನ ನಡೆಸುತ್ತೆ. ನಿಜವಾಗ್ಲೂ ಅದರಲ್ಲಿ ಬುಡಕಟ್ಟು ಲಕ್ಷಣಗಳು ಇದಾವೆ ಅನ್ನುವಂಥದ್ದಾದ್ರೆ ಅದನ್ನ ಫೈನಲ್ ಆಗಿ ಕೇಂದ್ರ ಸರ್ಕಾರದಾಗ ಏನು ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅದರ ಅನುಮೋದನೆ ಪಡೆದು ಸೇರಿಸಬಹುದಾಗಿದೆ. ಅದ್ರಲ್ಲಿ ಏನಾದರೂ ಆ ಲಕ್ಷಣಗಳಿಲ್ಲ ಅಂತ ಹೇಳಿದ್ರೆ ವಜಾ ಆಗುತ್ತೆ, ಅದನ್ನ ತಿರಸ್ಕಾರ ಮಾಡ್ತಾರೆ, ಅದನ್ನು ವಾಪಸ್ ಕಳಿಸ್ತಾರೆ. ಇದುವರೆಗೂ ಕೂಡ ಈಗ ಕುರುಬ ಸಮುದಾಯವನ್ನ ಹಿಂದೆ ದೇವರಾಜ ಅರಸೂರವ್ರ ಕಾಲದಲ್ಲೂ ಕೂಡ ಒಂದ್ಸಾರಿ ಶಿಫಾರಸ್ ಮಾಡಲಾಗಿತ್ತು ಎಷ್ಟಿಗೆ ಸೇರಿಸಲಿಕ್ಕೆ. ಅದಾದ ನಂತರದಲ್ಲಿ 2023ರಲ್ಲಿ ಈ ಹಿಂದಿನ ಏನು ಬಿಜೆಪಿ ಸರ್ಕಾರ ಇತ್ತು ಆಗಲೂ ಕೂಡ ಕುಲಶಾಸ್ತ್ರ ಅಧ್ಯಯನ ನಡೆಸಿ ಅದು ವರದಿ ಸಮೇತವಾಗಿ ಎಸ್ಟಿ ಸೇರಿಸಲಿಕ್ಕೆ ಶಿಫಾರಸ್ ಮಾಡಿತ್ತು. ಆಗ ಕೇಂದ್ರ ಸರ್ಕಾರ ಅದೇನು ಬುಡಕಟ್ಟು ಸಚಿವಾಲಯ ಇದೆ, ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಇದೆ, ಈ ಕೇಂದ್ರ ಸರ್ಕಾರ ಇದನ್ನ ವಾಪಸ್ ಕಳಿಸಿತ್ತು. ಯಾಕಂತ ಹೇಳಿದ್ರೆ ಇದರಲ್ಲಿ ಬುಡಕಟ್ಟು ಏನು ಲಕ್ಷಣಗಳು ಅಂಶಗಳಿದಾವೆ ಅದರಲ್ಲಿ ನಿಜವಾಗ್ಲೂ ಇದಾವ ಇಲ್ವಾ ಅನ್ನೋದನ್ನ ಇನ್ನೊಮ್ಮೆ ಪರಿಶೀಲಿಸಿ ಅದನ್ನು ವಿಶ್ಲೇಷಿಸಿ ಅದನ್ನು ಸಮರ್ಥನೆ ನೀಡುವಂತೆ ಬುಡಕಟ್ಟು ಸಂಶೋಧನಾ ಸಂಸ್ಥೆಗೆ ಮೈಸೂರು ಇವರಿಗೆ ಕೇಂದ್ರ ಸರ್ಕಾರದಿಂದ ಪತ್ರವನ್ನು ಕಳಿಸಲಾಗಿತ್ತು. ಅದು ಯಾವಾಗ ಬಂತು ಅಂದರೆ 26/6/2024ರಲ್ಲಿ. ಆ ನಂತರದಲ್ಲಿ ಏನಾಯಿತು, ಈಗ ರಾಜ್ಯ ಸರ್ಕಾರ ಇದೆ, ಸಿದ್ದರಾಮಯ್ಯರವರ ನೇತೃತ್ವದ ರಾಜ್ಯ ಸರ್ಕಾರ. ಈ ಸರ್ಕಾರದ ಅವಧಿಯಲ್ಲಿ ಬುಡಕಟ್ಟು ಏನು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರೇನಿದ್ದಾರೆ ಈ ಹಿಂದೆ ವರದಿ ಕೊಟ್ಟಂಥವರೇ ಬೇರೆ, ಈಗ ವರದಿ ಇದನ್ನು ಕೊಟ್ಟಿರತಕ್ಕಂಥವರೇ ಬೇರೆ. ಆಯ್ತಾ, ಇವರು ವರದಿಯನ್ನು ರೆಡಿ ಮಾಡಿ ಈಗ ಮತ್ತೆ ಅದನ್ನ ಶಿಫಾರಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಹಿಂದೆ 2 ಸಾರಿ ಅದನ್ನ ತಿರಸ್ಕಾರ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಯಾಕಂದ್ರೆ ಅದು ಬುಡಕಟ್ಟು ಲಕ್ಷಣಗಳು ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಈ 2 ಬಾರಿ ಕಳಿಸಾಗಲೂ ಕೂಡ ಅದರ ಬುಡಕಟ್ಟು ಲಕ್ಷಣಗಳಿಲ್ಲ ಅಂತ ತಿರಸ್ಕಾರ ಮಾಡಿದ ಮೇಲೆ ಈಗ ಹೊಸದಾಗಿ ಹೆಂಗೆ ಇದನ್ನ ಬುಡಕಟ್ಟು ಲಕ್ಷಣಗಳು ಇದರಲ್ಲಿ ಬಂದವು ಅಂದ್ರೆ, ಈ ಹಿಂದೆ ಇದ್ದಂತ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ಯಾರು ನಿರ್ದೇಶಕರಿದ್ರು ಅವರನ್ನ ತೆಗೆದು ಬೇರೆ ಇನ್ನೊಬ್ಬರನ್ನ ಅಂದ್ರೆ ಇವ್ರ ಮಾತನ್ನ ಕೇಳೋವಂಥ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ನೇಮಿಸಿ ಅವರಿಂದ ವರದಿಯನ್ನ ಬರ್ಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಈಗ ಅವರು ಕೂಡ ಬುಡಕಟ್ಟು ಸಂಶೋಧನಾ ಏನು ಸಂಸ್ಥೆಯ ಅಲ್ಲಿ ಕುಲಶಾಸ್ತ್ರ ಅಧ್ಯಯನದ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಅವರು ಕೂಡ ಒಂದು ಮಾನವೀಯತೆಯಿಂದ ಸರಿಯಾದ ನ್ಯಾಯಯುತವಾಗಿ ಅದನ್ನು ಸಂಶೋಧನೆ ಮಾಡಿ ನಿಜವಾಗ್ಲೂ ವಾಸ್ತವ ಇರುತ್ತೆ ಆ ವರದಿಯನ್ನು ಕೊಡಬೇಕು. ಸುಮ್ಮನೆ ಇಲ್ಲದೇ ಇರೋದನ್ನ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಅವರು ಇಲ್ಲದೇ ಇರೋದನ್ನ ಬುಡಕಟ್ಟು ಅಲ್ಲದೇ ಇರೋದನ್ನ ಬುಡಕಟ್ಟು ಅನ್ನುವಂಥ ವರದಿಯನ್ನು ಕೊಟ್ಟರೆ ನಿಜವಾದ ಬುಡಕಟ್ಟು ಸಮುದಾಯಗಳಿಗೆ ಮಾಡುವಂಥ ಅನ್ಯಾಯ ಮತ್ತು ಇದು ದೊಡ್ಡ ದ್ರೋಹದ ಕೆಲಸ ಇದು. ಆಯ್ತಾ, ಈಗ ಈ ಹಿಂದೆ ಈ ಬರೀ ಕುರುಬ ಒಂದೇ ಅಲ್ಲ, ಎಸ್ಟಿಗೆ ಸೇರಿಸಲಿಕ್ಕೆ ಈ ಹಿಂದೆನೂ ಕೂಡ ಹಲವು ಸಮುದಾಯಗಳನ್ನು ಶಿಫಾರಸ್ ಮಾಡಲಾಗಿದೆ. ಒಂದು ಕುಣಬಿ ಸಮುದಾಯ, ಆಲಕ್ಕಿ ಒಕ್ಕಲು ಸಮುದಾಯ, ಮತ್ತೆ ಗಂಗಮತ, ಬೆಸ್ತ ಮತ್ತು ಅದರ ಉಪಜಾತಿಗಳು ಅಂದ್ರೆ ಈಗ ಕೂಲಿ, ಕಬ್ಬಲಿಗ, ಅಂಬಿಗ ಇವೆಲ್ಲ ಬರುತ್ತಲ್ಲ, ಈ ಸಮುದಾಯಗಳ ಜಾತಿಗಳನ್ನು ಸೇರಿಸುವಂತೆ, ಮತ್ತೆ ಕಾಡುಗೊಲ್ಲ ಮತ್ತೆ ಕುಣಿಯನ್ ಈ ಸಮುದಾಯಗಳನ್ನು ಕೂಡ ಸೇರಿಸಬೇಕು ಅಂತೇಳಿ ಶಿಫಾರಸ್ ಮಾಡಲಾಗಿದೆ. ಬಟ್ ಅದರಲ್ಲಿ ಕೆಲವನ್ನ ಅದನ್ನು ವಜಾಗೊಳಿಸಿದ್ದಾರೆ, ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಇದರಲ್ಲಿ ಬುಡಕಟ್ಟು ಲಕ್ಷಣಗಳಿಲ್ಲ, ಸೇರಿಸ್ಲಿಕ್ಕೆ ಬರಲ್ಲ ಅಂತ. ಇನ್ನು ಕೆಲವನ್ನ ಅದನ್ನ ಸ್ಪಷ್ಟನೆ ಕೊಡಿ, ಅದನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡಿ ಅದನ್ನ ವರದಿ ಕೊಡಿ ಅಂತೇಳಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ. ಆಯ್ತಾ, ಈಗೇನು ನಾನು ಮಾತಾಡ್ತಾ ಇದ್ದೀನಿ ಇದೆಲ್ಲ ಕೂಡ ಅಧಿಕೃತವಾಗಿ ಸರ್ಕಾರದ ನೀಡಿರ್ತಕ್ಕಂಥ ದಾಖಲೆಯನ್ನು ಆಧಾರವಾಗಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಆಯ್ತಾ, ಈಗೇನು ಕಾಲಂ 9ರಲ್ಲಿ ಗೊಂಡ ಮತ್ತು ರಾಜಗೊಂಡ ಇದೆ, ಕಾಲಂ 15, 16ರಲ್ಲಿ ಜೇನ್ ಕುರುಬ ಮತ್ತು ಕಾಡು ಕುರುಬ ಅನ್ನುವಂಥ ಏನು ಜಾತಿ ಬರ್ತದೆ, ಈ ಜಾತಿಗಳಿಗೂ ಮತ್ತು ಕುರುಬ ಸಮುದಾಯಕ್ಕೂ ಸಾಮ್ಯತೆ ಇದೆ ಅನ್ನುವಂಥದ್ದನ್ನ ಬಿಂಬಿಸಿ ಈ ಏನು ಕುರುಬ ಸಮಾಜದ ಈಗ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಏನಿದ್ದಾರೆ, ಈ ಗೊಂಡ ಮತ್ತು ರಾಜಗೊಂಡ ಈಗ ಆಲ್ರೆಡಿ ಈಗ STಯಲ್ಲಿದೆ. ಆಮೇಲೆ ಈಗ ಜೇನ್ ಕುರುಬ, ಕಾಡು ಕುರುಬ ಕೂಡ ಈಗ STಯಲ್ಲಿದೆ. ಈ ಸಮುದಾಯಗಳಿಗೂ ಮತ್ತು ಕುರುಬ ಸಮುದಾಯಗಳಿಗೂ ಕೂಡ ಸಾಮ್ಯತೆ ಇದೆ. ಅಂದರೆ ನಾವೆಲ್ಲರೂ ಕೂಡ ಕುರುಬರು ಒಂದೇನೆ, ಹಾಗಾಗಿ ಅವ್ರನ್ನ ಈಗ STಯಲ್ಲಿ ಸೇರಿಸಿದ್ದೀರಿ, ನಮ್ಮನ್ನು ಕೂಡ ಸೇರಿಸಿ ಅಂತೇಳಿ ಅದನ್ನು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗೇನು ಈಗ ಬೀದರು, ಗುಲ್ಬರ್ಗ, ಯಾದಗಿರಿ ಈ 3 ಜಿಲ್ಲೆಯಲ್ಲಿ ಗೊಂಡ ಅನ್ನೋಂಥ ಸಮುದಾಯ STಯಲ್ಲಿದೆ.
ಹಾಗೆ ಜೇನು ಕುರುಬ ಮತ್ತು ಕಾಡು ಕುರುಬ ಈ ಚಾಮರಾಜನಗರ, ಕೊಡಗು, ಮೈಸೂರು ಈ ಭಾಗದಲ್ಲಿ ಇದ್ದಾರೆ. ಈಗ ನಿಜವಾಗ್ಲೂ ಇವರಲ್ಲಿ ಸಾಮ್ಯತೆ ಇದೆಯಾ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ರೆ ನೋಡಿ, ಕಾಡು ಕುರುಬ, ಜೇನು ಕುರುಬ, ಗೊಂಡ ಸಮುದಾಯಗಳಿಗೂ ಮತ್ತು ಕುರುಬ ಸಮುದಾಯಗಳಿಗೂ ಯಾವುದೇ ಸಾಮ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಆಚಾರ ವಿಚಾರಗಳೇ ಬೇರೆ, ಅವರ ಸಂಸ್ಕೃತಿನೇ ಬೇರೆ, ಇವರ ಕುರುಬ ಸಮುದಾಯದ ಆಚಾರ ವಿಚಾರಗಳೇ ಬೇರೆ, ಇವರ ಸಂಸ್ಕೃತಿನೇ ಬೇರೆ. ನೋಡಿ, ಈ ಕಾಡು ಕುರುಬ ಏನಿದೆ ಅವರು ಕುಲದೈವ ಬಂದು ಮಲೆ ಮಾದೇಶ್ವರ. ಆಮೇಲೆ ಜೇನು ಕುರುಬರು ಬಂದು ಅವರು ಹುಲಿಯನ್ನ ಅವರ ಕುಲದೈವ ದೇವರು ಅಂತೇಳಿ ಅವ್ರು ಆರಾಧಿಸ್ತಾರೆ. ಆಮೇಲೆ ಭಾಷೆ ಬಂದರೆ ಅವರಿಗೂ ಇವರು ಕೂಡ ಸಾಕಷ್ಟು ಭಿನ್ನತೆ ಇದೆ. ಆ ಗೊಂಡ ಏನು ಸಮುದಾಯ ಇದೆ ಅವರ ಭಾಷೆ ಬಂದು ಗೊಂಡಿ ಭಾಷೆ, ಅವರು ಮಾತನಾಡುವಂಥದ್ದು ಗೊಂಡಿ ಭಾಷೆ. ಅವರು ಉತ್ತರ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಹಾಗೂ ಮಧ್ಯಪ್ರದೇಶದಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ. ಈ ರೀತಿ ಬೇರೆ ಬೇರೆ ಅವರು ಬಹಳ ಪ್ರಬಲವಾದಂಥ ಸಮುದಾಯ ಗೊಂಡ ಸಮುದಾಯ ಅನ್ನೋಂಥದ್ದು ಉತ್ತರ ಭಾರತದಲ್ಲಿ. ಇನ್ನು ಜೇನು ಕುರುಬ ಬಂದರೆ ಇವರು ಬಂದು ಭಾಷೆ ಕುರುಂಬಿ ಅನ್ನುವಂಥ ಭಾಷೆ, ಕುರುಂಬಿ ಅಥವಾ ಕುರುಂಬ ಅನ್ನೋಂಥ ಭಾಷೆ. ಇವರು ಅತಿ ಹೆಚ್ಚಾಗಿ ಕರ್ನಾಟಕ ಮತ್ತು ಕೇರಳ, ತಮಿಳುನಾಡಿನ ಗಡಿ ಭಾಗದ ಕಾಡು ಏನಿದೆ ಆ ದಟ್ಟದ ಅರಣ್ಯ ಪ್ರದೇಶದಲ್ಲಿ ಇವರು ವಾಸ ಮಾಡ್ತಾರೆ. ಇವರು ಕಸಬು ಬಂದು ಜೇನನ್ನು ಕಿತ್ತು ಅದನ್ನು ಜೇನನ್ನು ಮಾರಾಟ ಮಾಡೋದು, ಹಾಗೆ ಅಲ್ಲಿ ಕಾಡಿನಲ್ಲಿ ಸಿಗುವಂತಹ ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸಿ ಅದನ್ನು ಮಾರಾಟ ಮಾಡೋದು, ಅದರ ಮೂಲಕ ಇವರು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇವುಗಳಿಗೂ ಮತ್ತು ಕುರುಬ ಸಮುದಾಯಕ್ಕೂ ಸಾಮ್ಯತೆ ಇದೆಯೋ ಇಲ್ಲೋ ಅನ್ನೋಂಥದ್ದನ್ನ ಈಗ ನನಗೆ ಹೇಳಿರ್ತಕ್ಕಂಥ ಅಂಶಗಳ ಆಧಾರದಲ್ಲಿ ನೀವು ಯಾರು ಬೇಕಾದ್ರೂ ಅದನ್ನು ನಿರ್ಧರಿಸ್ಬೋದು. ಆದರೂ ಕೂಡ ಈ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಏನಿದೆ ಅದರ ಕುಲಶಾಸ್ತ್ರ ಇದೆ ಅಂದರೆ ಅದು ಹೇಗೆ ಇದು ಸಾಮ್ಯತೆ ಇದೆ ಅನ್ನೋದನ್ನ ಅದು ಹೇಗೆ ಅವರು ಯಾವ ಆಧಾರದ ಮೇಲೆ ತಿಳಿಸಿದ್ರು ಅದು ನಮ್ಗೆ ಗೊತ್ತಿಲ್ಲ. ಈಗ ಅವರು ವರದಿ ಅಂತ ಕೊಟ್ಟಿದ್ದಾರೆ, ಅದು ಫಸ್ಟ್ ಆಫ್ ಆಲ್ ಅದು ಬಹಿರಂಗ ಆಗಿಲ್ಲ. ಅದನ್ನು ವರದಿ ಅಂತ ಕೊಟ್ಟಿರೋಂಥ ಬಹಿರಂಗ ಆದರೆ ಅದನ್ನು ಯಾವ ಅಂಶದ ಮೇಲೆ ಅವ್ರು ಇದು ಮಾಡಿದ್ದಾರೆ ಅಂತೇಳಿ ತಿಳಿಯುತ್ತೆ. ಈಗ ಸದ್ಯ ಈಗ ಕುರುಬ ಸಮುದಾಯ ಕೂಡ ಈಗ ಮೀಸಲಾತಿ ವ್ಯಾಪ್ತಿ ಒಳಗಿದೆ. ಏನು 2A ಇದರೊಳಗಡೆ ಬರ್ತಾರೆ. 15% ಮೀಸಲಾತಿ ಒಳಗಿದೆ. ಅವರು ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಮತ್ತು ರಾಜಕೀಯವಾಗಿ ಬಹಳ ಪ್ರಬಲ ಮುಂದುವರೆದಿರ್ತಕ್ಕಂಥ ಸಮುದಾಯ ಮತ್ತು ಜನಸಂಖ್ಯೆಯಲ್ಲೂ ಕೂಡ ಬಹಳ ಪ್ರಬಲವಾಗಿರ್ತಕ್ಕಂಥ ಸಮುದಾಯ. ಸುಮಾರು 45 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಸಮುದಾಯ. ಈಗ ಅವರೇನಾದರೂ ಈಗ ಸಮುದಾಯಕ್ಕೆ ಏನಾದರೂ ಬಂದರೆ ಏನಾಗುತ್ತೆ, ಅದರ ಮುಂದಿನ ಪರಿಣಾಮ ಅನ್ನೋಂಥದ್ದನ್ನು ನಾವು ಯೋಚಿಸಿದ್ರೆ, ಈಗ STಯಲ್ಲಿ ಇರ್ತಕ್ಕಂಥದ್ದು ಕೇವಲ ಫಸ್ಟ್ 3% ಇತ್ತು, ಇವಾಗ 7% ಹೆಚ್ಚಳ ಆಗಿದೆ. ಅದನ್ನು ಕೂಡ ಈಗ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅದು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ 7% ಅಂತಲೇ ಇಟ್ಕೊಳ್ಳೋಣ. ಈಗ ST ಸಮುದಾಯದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಸರ್ಕಾರ ಈಗಿನ ದಾಖಲೆಗಳ ಪ್ರಕಾರವಾಗಿ ಹೋದರೆ ಒಂದು 45ರಿಂದ 50 ಲಕ್ಷ ಅಂತೇಳಿ ಹೇಳ್ತಾರೆ. ಬಟ್ ವಾಸ್ತವವಾಗಿ 65ರಿಂದ 70 ಲಕ್ಷ ST ಸಮುದಾಯದ ಜನಸಂಖ್ಯೆ ಈಗಿರ್ತಕ್ಕಂಥ ಏನು ವಾಲ್ಮೀಕಿ ನಾಯಕ ಸೇರಿದಂತೆ 52 ಜಾತಿಗಳ ಜನಸಂಖ್ಯೆ ಸೇರಿ ಒಂದು 65ರಿಂದ 70 ಲಕ್ಷ ಜನಸಂಖ್ಯೆ ಇದ್ದಾರೆ. ಈ ಒಳಗಡೆ ಏನಾದರೂ ಕುರುಬ ಸಮುದಾಯ ಬಂದರೆ ನನಗೆ ಅನಿಸ್ತಂಗೆ ಬರಲ್ಲ, ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಇವ್ರು ಶಿಫಾರಸ್ ಮಾಡಿ ಕಳಿಸಿದ ತಕ್ಷಣ ಕೇಂದ್ರ ಸರ್ಕಾರ ಅದನ್ನು ಒಪ್ಕೊಳ್ಳೇಬೇಕಂತೇನಿಲ್ಲ. ಅದು ಪುನಃ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಧ್ಯಯನ ನಡೆಸುತ್ತೆ. ನಿಜವಾಗ್ಲೂ ಬುಡಕಟ್ಟು ಲಕ್ಷಣಗಳಿದ್ದರೆ ಮಾತ್ರ ಅದನ್ನು ಸೇರ್ಪಡೆಗೊಳಿಸುತ್ತೆ, ಇಲ್ಲ ಅಂದ್ರೆ ಇಲ್ಲ. ಈಗ ನಿಜವಾದ ಬುಡಕಟ್ಟು ಲಕ್ಷಣಗಳಿದ್ದರೆ ನಾವು ಸ್ವಾಗತಿಸ್ತೀವಿ, ಸೇರ್ಕೊಳ್ಳಿ. ಬಟ್ ಅವರು ಹಿಂದೆ ಮೂಲ ಯಾವ ವರ್ಗದಲ್ಲಿದ್ದರೂ ಅವರ ಮೀಸಲಾತಿಯನ್ನು ಜೊತೆಯಲ್ಲಿ ತಗೊಂಡ್ಬರ್ಬೇಕು, ಇದರಲ್ಲಿ ಸೇರಿಸ್ಬೇಕು. ಆಯ್ತಾ? ಹಾಗಾಗಿ ಹಂಗೆ ಮಾಡಿದ್ರೆ ಯಾರಿಗೂ ಕೂಡ ಅನ್ಯಾಯ ಆಗಲ್ಲ. ಇಲ್ಲದೆ ಹೋದರೆ ಏನು ಇಲ್ಲದೇ ಅವ್ರನ್ನ ಸೇರಿಸ್ಬಿಟ್ರಪ್ಪ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಎಷ್ಟಲ್ಲಿರುವಂಥ 7% ಮೀಸಲಾತಿಯಲ್ಲಿ ಆ 45ರಿಂದ 50 ಲಕ್ಷ ಜನಸಂಖ್ಯೆ ಪ್ಲಸ್ ಇದೊಂದು 70 ಲಕ್ಷ ಜನಸಂಖ್ಯೆಯಲ್ಲಿ 1 ಕೋಟಿಗಿಂತ ಮೀರಿದ ಜನಸಂಖ್ಯೆ ಆಗುತ್ತೆ. ಅಲ್ಲಿ ಅದೇನು ಹೇಳ್ತಾರಲ್ಲ, ನಮ್ಮ ತಟ್ಟೆಯಲ್ಲಿ ನಮಗೆ ತಿನ್ಲಿಕ್ಕೆ ಅನ್ನ ಇಲ್ಲ, ಅವರನ್ನು ಬಂದು ನಮ್ಮ ತಟ್ಟೆಗೆ ಬಿಟ್ಟು ನಮ್ಮ ತಿನ್ನೋ ಅನ್ನವನ್ನು ಕಿತ್ಕೊಟ್ಟಂಗೆ ಆಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಈಗೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು, ನಾನು ಸಾಮಾಜಿಕವಾಗಿ ಸಮಾನತೆ ಪರ ಇದ್ದೀನಿ, ನಾನು ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಒದಗಿಸ್ತೀನಿ ಅಂತೇಳಿ ಹೇಳ್ತಾರೆ. ಬಟ್ ಅವ್ರು ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸ್ತಾರೆ ಅಂತೇಳಿ ಈ ಒಂದು ನಡೆಯನ್ನು ನೋಡಿದ್ರೆ ನಮಗೆ ತಿಳಿಯುತ್ತೆ. ನಮಗೂ ಕೂಡ ವೈಯಕ್ತಿಕವಾಗಿ ಅವ್ರನ್ನ ಬಹಳಷ್ಟು ಅಭಿಮಾನ, ಗೌರವ ಇತ್ತು. ಬಟ್ ಈ ವಿಚಾರದಲ್ಲಿ ತುಂಬ ಅಸಮಾಧಾನ ನಮಗೆ ಇದೆ. ಬುಡಕಟ್ಟು ಗುಣಲಕ್ಷಣಗಳು ಇಲ್ಲದೆ ಇರತಕ್ಕಂಥ ಯಾವುದೇ ಒಂದು ಸಮುದಾಯ, ಅದರಲ್ಲೂ ಪ್ರಬಲ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಮತ್ತು ಮುಂದುವರಿದ ಸಮುದಾಯ ಏನಾದರೂ STಗೆ ಬಂದರೆ ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಏನು ಈ STಯಲ್ಲಿ ಈಗಾಗಲೇ ಇರ್ತಕ್ಕಂಥ 52 ಸಮುದಾಯಗಳು, ವಾಲ್ಮೀಕಿ ಸಮುದಾಯ ಸೇರಿದಂತೆ ಸಣ್ಣ ಪುಟ್ಟ ಸಮುದಾಯಗಳು, ಕಾಡು ಕುರುಬ, ಜೇನು ಕುರುಬ, ಆಮೇಲೆ ಈ ಕಡೆ ಅಕ್ಕಿ ಪಿಕ್ಕಿ,
ಆಮೇಲೆ ಸಿದ್ಧಿ ಜನಾಂಗ, ಈ ರೀತಿ 52 ಜಾತಿಗಳಿದೆ, ಸಣ್ಣ ಪುಟ್ಟ ಜನಾಂಗಗಳು. ಅವ್ರಿಗೆ ಇಲ್ಲಿವರೆಗೂ ಕೂಡ ಅವರು ಸಾಕಷ್ಟು ಅವಕಾಶ ವಂಚಿತರಾಗಿದ್ದಂಥ ಸಮುದಾಯ. ಇದರಲ್ಲಿ ವಾಲ್ಮೀಕಿ ನಾಯಕ ಸಮುದಾಯನೂ ಅಷ್ಟೇ ಇತ್ತೀಚೆಗೆ ಈಗ ಸ್ವಲ್ಪ ಶೈಕ್ಷಣಿಕವಾಗಿ ಆಗಿರಲಿ ಅಥವಾ ಔದ್ಯೋಗಿಕವಾಗಿ ಆಗಿರಲಿ, ರಾಜಕೀಯವಾಗಿ ಆಗಿರಲಿ, ಈಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ. ಈಗೇನಾದರೂ ಈ ಮಧ್ಯದಲ್ಲಿ ಈ ಒಂದು ಪ್ರಬಲ ಸಮುದಾಯವನ್ನು ಏನಾದರೂ ಇದಕ್ಕೆ ಸೇರ್ಪಡೆಗೊಳಿಸಿದ್ರೆ ಒಂದು ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸಾಕಷ್ಟು ಫೈಟ್ ನಡೆಯುತ್ತೆ, ಸಾಕಷ್ಟು ಪೈಪೋಟಿ ನಡೆಯುತ್ತೆ. ಆಮೇಲೆ ಎರಡನೇದಾಗಿ ರಾಜಕೀಯವಾಗಿ ಕೂಡ ಸಾಕಷ್ಟು ಈ ನಿಜವಾದ ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರತಕ್ಕಂಥ ಬೇಡ ಬುಡಕಟ್ಟಾಗಿರ್ಬೋದು ಅಥವಾ ಇತರೆ ಬುಡಕಟ್ಟು ಸಮುದಾಯಗಳಾಗಿರ್ಬೋದು, ರಾಜಕೀಯವಾಗಿ ಶಾಸಕರು ಈಗಾದರೂ ಕೂಡ 15 ಜನ ಶಾಸಕರು, 2 ಸಂಸದರಿದ್ದಾರೆ. ನಾಳೆ ಅವ್ರ ಶಾಸಕರು ಸಂಸದರಾಗೋದಿರಲಿ, ಗ್ರಾಮ ಪಂಚಾಯತಿ ಸದಸ್ಯರಾಗೋದು ಕೂಡ ಕಷ್ಟ ಆಗ್ತದೆ. ಆಮೇಲೆ ಉದ್ಯೋಗದಲ್ಲೂ ಕೂಡ ಸಾಕಷ್ಟು ಪೈಪೋಟಿಯನ್ನು ಎದುರಿಸಬೇಕಾಗ್ತದೆ. ನಿಜವಾಗ್ಲೂ ಬುಡಕಟ್ಟು ಗುಣಲಕ್ಷಣಗಳಿರುವಂಥ ಯಾವುದೇ ಸಮುದಾಯವನ್ನ ಎಸ್ಟಿ ಸೇರಿಸಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಸಂವಿಧಾನಬದ್ಧವಾಗಿ ಅವರಲ್ಲಿರುವ ಬುಡಕಟ್ಟು ಲಕ್ಷಣಗಳನ್ನು ಅದನ್ನು ಗುರುತಿಸಿ ಅದನ್ನ ಕೇಂದ್ರ ಸರ್ಕಾರನೂ ಕೂಡ ಅದನ್ನು ಅನುಮೋದನೆ ಕೊಟ್ಟು ಅದನ್ನು ಸೇರಿಸಿದ್ರೆ ನಾವು ಕೂಡ ಅದನ್ನು ಒಪ್ಕೋತೀವಿ. ಬಟ್ ಅವರ ಮೂಲ ವರ್ಗದಲ್ಲಿರಿದಂಥ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಮೀಸಲಾತಿಯನ್ನು ಈ ಎಸ್ಟಿಗೆ ಮೊದಲು ಸೇರಿಸಿ ಆನಂತರ ಜನಸಂಖ್ಯೆ ಇದಕ್ಕೆ ಸೇರಿಸಬೇಕಾಗ್ತದೆ. ಅದೆಲ್ಲ ಬಿಟ್ಟುಬಿಟ್ಟು ನಿಮ್ಮ ರಾಜಕೀಯ ದುರುದ್ದೇಶಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಈ ಶಿಫಾರಸ್ ಮಾಡೋದು 2 ಸಮುದಾಯಗಳ ನಡುವೆ ಈಗ ಸಂಘರ್ಷ ಏರ್ಪಡೋದಕ್ಕೆ ನೀವು ದಾರಿ ಮಾಡಿ ಕೊಡಬಾರ್ದು. ಈಗೇನು ಈ ಹಿಂದೆ ಈಗ ಮಣಿಪುರದಲ್ಲಿ ಏನು ಜಾತಿ ಸಂಘರ್ಷ ನಡೀತು ಮೈತೇಯಿ ಮತ್ತು ಕುಕ್ಕಿ ಸಮುದಾಯಗಳ ನಡುವೆ, ಅದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂಥ ಸಂಘರ್ಷ. ಏನು ಮೈತೇಯಿ ಸಮುದಾಯ ನಮ್ಮನ್ನು ಬುಡಕಟ್ಟು ಲಕ್ಷಣಗಳಿದ್ದಾವೆ, ನಮ್ಮನ್ನು ಎಸ್ಟಿಗೆ ಸೇರಿಸಿ ಅಂತೇಳಿ ಹಿಂದಿನಿಂದ ಕೂಡ ಸರ್ಕಾರಕ್ಕೆ ಒತ್ತಡ ಆಗ್ತಾ ಬರ್ತಾ ಇತ್ತು. ಆದರೆ ಅದನ್ನು ಕುಕ್ಕಿ ಸಮುದಾಯ ಮತ್ತು ಅಲ್ಲಿರ್ತಕ್ಕಂಥ ಬೇರೆ ಬುಡಕಟ್ಟು ಸಮುದಾಯಗಳು ಅದನ್ನು ವಿರೋಧಿಸಿ ಅದನ್ನು ಹೋರಾಟ ಮಾಡ್ತಾ ಇದ್ದೀವೋ. ಈ ಮಧ್ಯದಲ್ಲಿ ಕೋರ್ಟ್ ಒಂದು ಆದೇಶವನ್ನು ನೀಡಿತು. ಆಗ ಅಲ್ಲಿ ಉದ್ವಿಗ್ನತೆ ಉಂಟಾಗಿ 2 ಸಮುದಾಯಗಳ ನಡುವೆ ಸಂಘರ್ಷ ಏರ್ಪಡ್ತು. ಸಾಕಷ್ಟು ಅತ್ಯಾಚಾರ, ಕೊಲೆಗಳು ಕೂಡ ನಡೆದವು. ಅಲ್ಲಿ ರಕ್ತಪಾತನೇ ಹರಿದೋಯ್ತು. ಅದು ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ಬಟ್ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಏನು ನಡೆದೇ ಇಲ್ಲ ಅನ್ನೋ ರೀತಿಯಾಗಿ ಅದನ್ನು ಮೌನ ವಹಿಸ್ತು. ಅದನ್ನು ಮಾಧ್ಯಮಗಳಲ್ಲೂ ಕೂಡ ಎಲ್ಲೂ ಪ್ರಸಾರ ಆಗ್ದಂಗೆ ಅದನ್ನು ತಡೆ ಆಗ್ತು. ಆದರೂ ಕೂಡ ಅದು ಏನು ನಡೀತು ಅನ್ನುವಂಥದ್ದು ಇದು ಈ ಜಗತ್ತಿಗೆ ಅದು ಗೊತ್ತಾಗಿದೆ. ಇರಲಿ ಅದು ಒಂದು ಕಡೆ, ಆಯಿತಾ. ದಯಮಾಡಿ ಮತ್ತೊಂದು ಮಣಿಪುರದಂತೆ ಈ ಕರ್ನಾಟಕ ಆಗಬಾರ್ದು. ದಯಮಾಡಿ ರಾಜ್ಯ ಸರ್ಕಾರ ಇದನ್ನ ಮಣಿಪುರ ಮಾಡದಂತೆ ಇದನ್ನ ಹಾಗೂ ಈ ಬುಡಕಟ್ಟು ಸಮುದಾಯಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗದಂತೆ ಇದನ್ನ ನೋಡ್ಕೋಬೇಕು. ದಯಮಾಡಿ ಬುಡಕಟ್ಟು ಲಕ್ಷಣಗಳಿದ್ರೆ ನೀವು ಅದನ್ನು ಸೇರಿಸಿ, ನಮ್ಮ ವಿರೋಧ ಇಲ್ಲ. ಆದರೆ ಬುಡಕಟ್ಟು ಲಕ್ಷಣಗಳು ಇಲ್ಲದೆ ಇರುವಂಥ ಜನಸಂಖ್ಯೆಯಲ್ಲಿ ಪ್ರಬಲವಾಗಿರುವಂಥ ಹಾಗೂ ಎಲ್ಲ ಆರ್ಥಿಕವಾಗಿ ಆಗಿರಲಿ ಅಥವಾ ಶೈಕ್ಷಣಿಕವಾಗಿ, ಔದ್ಯೋಗಿಕ, ರಾಜಕೀಯವಾಗಿ ಮುಂದುವರೆದಿರ್ತಕ್ಕಂಥ ಸಮುದಾಯ ಯಾವುದೇ ಸಮುದಾಯವನ್ನು ಸೇರಿಸ್ತೀವಿ ಅಂದರೆ ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಈ ಭೌತಿಕವಾಗಿ ಕೂಡ ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ. ಎಲ್ಲ ಬುಡಕಟ್ಟು ವಾಲ್ಮೀಕಿ ಸಮುದಾಯ ಸೇರಿದಂತೆ ಎಲ್ಲ ಬುಡಕಟ್ಟು ಸಮುದಾಯಗಳು. ಅದರ ಜೊತೆಯಲ್ಲಿ ಕಾನೂನಾತ್ಮಕವಾಗೂ ಕೂಡ ನಾವು ಹೋರಾಟ ಮಾಡಬೇಕಾಗ್ತದೆ. ಡೆಲ್ಲಿಯ ಏನು ಬುಡಕಟ್ಟು ಸಚಿವಾಲಯ ಇದೆ ಹಾಗೂ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಏನಿದೆ ಅಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡಿ ನಮ್ಮ ಅಹವಾಲು ಏನಿದೆ ಅನ್ನೋದನ್ನು ನಾವು ಅಲ್ಲಿ ಸಲ್ಲಿಸ್ತೇವೆ. ಅದನ್ನು ಅವರಿಗೂ ಕೂಡ ಯಾವ ಸಮುದಾಯದಲ್ಲಿ ಬುಡಕಟ್ಟು ಗುಣಲಕ್ಷಣ ಇದೆ, ಯಾವ್ದು ಇಲ್ಲ ಅನ್ನೋ ಮನವರಿಕೆ ಮಾಡಿಕೊಡುವಂಥ ಕೆಲಸನ ನಾವು ಮಾಡಬೇಕಾಗ್ತದೆ. ಆಮೇಲೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ವಿಚಾರವಾಗಿ ನಾವು ದಾವೆಯನ್ನು ಹೂಡಬೇಕಾಗ್ತದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ. ಅವು ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೂ ಕೂಡ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತೇಳಿ ಮೂಲಕ ನಾನು ಎಚ್ಚರಿಸ್ತೇನೆ. ಜೈ ಭೀಮ್.